ಹಾಯ್ ಹಲೋ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಹೊಸದಾಗಿ ಜಾಬ್ ಅಪ್ಡೇಟ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಬಹಳಷ್ಟು ಗೌರ್ಮೆಂಟ್ ಜಾಬ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ನಾವು ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೇವೆ. ಆ ವಾಟ್ಸ್ಆಪ್ ಗ್ರೂಪಿನ ಉದ್ದೇಶವೇನೆಂದರೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ನೋಡಿ ವಿದ್ಯಾರ್ಥಿಗಳ ಪ್ರತಿಯೊಂದು ವೇರಿಯಸ್ ಡಿಪಾರ್ಟ್ಮೆಂಟ್ ಮುಖಾಂತರ ಜಾಬ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಇವನ್ ಸದ್ಯ ಮಟ್ಟಕ್ಕೆ ಇವತ್ತು ಕೂಡ ಮಧ್ಯಾಹ್ನ ಬೇರೆ ಬೇರೆ ಜಾಬ್ ನೋಟಿಫಿಕೇಶನ್ ಬಂದಿರುತ್ತೆ. ಕೆಲವು ಏನಾಗುತ್ತೆ ನಮಗೆ ಗೊತ್ತಾಗಿರಲ್ಲ ಅಥವಾ ನಿಮಗೆ ಗೊತ್ತಾಗಿರಲ್ಲ, ಹೌದಾ? ಸೊ ಆ ಒಂದು ತಪ್ಪಾಗಬಾರ್ದು ಅಂತ ನಾವು ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೇವೆ. ಸೊ ದಟ್ ನಿಮ್ಗೆ ಏನಾದರೂ ನಿಮ್ಮ ಕಡೆಯಿಂದ ಯಾವುದಾದ್ರು ಜಾಬ್ ನೋಟಿಫಿಕೇಶನ್ ಬಂತಪ್ಪ ಅಂದ್ರೆ ನನಗೆ ಶೇರ್ ಮಾಡಿ, ನಾನು ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಸೊ ದಟ್ ನೀವು ಅಪ್ಲೈ ಮಾಡ್ಕೋಬಹುದು. ಎಲ್ಲರೂ ಕೂಡ ವೇರಿಯಸ್ ದಾರಿಗಳಲ್ಲಿ ಜಾಬ್ ನೋಟಿಫಿಕೇಶನ್ ಬಂದಾಗ ಕ್ವಿಕ್ ಆಗಿ ನಮ್ಗೆ ಪ್ರೈವೇಟ್ ಆರ್ ಗೌರ್ಮೆಂಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಮೇನ್ ಉದ್ದೇಶ ಆ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿದ್ದೇವೆ. ಸೊ ಹಾಗಾಗಿ ಆ ಗ್ರೂಪಲ್ಲಿ ಬಂದಂಥ ಯಾವುದೋ ಒಂದು ಜಾಬ್ ನೋಟಿಫಿಕೇಶನ್ ಬಂದಾಗ ನೀವು ಅದನ್ನು ಅಪ್ಲೈ ಮಾಡಿ. ಇನ್ನು ಕೆಲವೊಂದು ಜಾಬ್ ನೋಟಿಫಿಕೇಶನ್ ರೊಕ್ಕ ಇರಲ್ಲ, ಫ್ರೀ ಆಗಿರುತ್ತೆ. ಇನ್ನು ಕೆಲವೊಂದು ಫೀಸ್ ಇರುತ್ತೆ. ಓಕೆ, ನೋಡ್ಕೊಂಡು ನಿಮಗೆ ಎಲಿಜಿಬಿಲಿಟಿ ಇತ್ತಪ್ಪ ಅಂದರೆ ಅಪ್ಲೈ ಮಾಡಿ. ಸೊ ಇವತ್ತಿನ ಮೊದಲ ಜಾಬ್ ನೋಟಿಫಿಕೇಶನ್ ಬಂದ್ಬಿಟ್ಟು ಉಪನಿರ್ದೇಶಕರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾಗಲಕೋಟೆ ಮುಖಾಂತರ. ಇಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಕಾರ್ಯಕ್ರಮದ ಸಂಯೋಜಕರು ಅಂತ ನಿಮ್ಗೊಂದು ಹುದ್ದೆ ಇದೆ. ಅದು ನಿಮಗೆ ಮಂತ್ಲಿ ಸ್ಯಾಲ್ರಿ ಆಫ್ 19,000 ಇದೆ. ಸೊ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಫಾರ್ಮ್ ಅನ್ನು ನಾನು ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡ್ತೀನಿ. ಈ ರೀತಿ ಫಾರ್ಮ್ ಇರುತ್ತೆ, ಇದನ್ನು ತುಂಬಿ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಓಕೆ, ಅದೇ ರೀತಿ ಸೆಕೆಂಡ್ ಜಾಬ್ ನೋಟಿಫಿಕೇಶನ್ ಬಂದ್ಬಿಟ್ಟು SBI ಮುಖಾಂತರ ನಿಮಗೆ ಜಾಬ್ಸ್ ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸುಮಾರು 250 ಪೋಸ್ಟ್ಗಳು ನಿಮಗೆ ಲಭ್ಯವಿದ್ದಾವೆ. ಓಕೆ, ಸೊ ಇದಕ್ಕೆ ಮ್ಯಾಕ್ಸಿಮಮ್ ಜನ ಅಪ್ಲೈ ಮಾಡಿ. ಸೊ ಇದ್ರದ್ದು PDF ನಾನು ವಾಟ್ಸಪ್ ಶೇರ್ ಮಾಡಿರ್ತೇನೆ. ಲಾಸ್ಟ್ ಡೇಟ್ ನಿಮಗೆ ಆರಾಮ್ಸೆ ಈ ಮಂತ್ ಎಂಡ್ ಇದೆ, ಅಂದರೆ 29 ತಾರೀಕು ಮೇ ಇದೆ. ನಂತರ ನಿಮಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಒಂದು ಸಂಘ ಮುಖಾಂತರ ಬೆಂಗಳೂರಲ್ಲಿ ನಿಮಗೆ ಇನ್ ಕೇಸ್ SSLC ಮಾಡಿದ್ರೆ ಅದ್ರ ಮೇಲೆ ಕೆಲವೊಂದು ಕೋರ್ಸನ್ನು ನೀವು ಮಾಡಿದರೆ ಯು ಕ್ಯಾನ್ ಅಪ್ಲೈ ಇಟ್. ಓಕೆ, ಇಲ್ಲಿ ಸ್ಯಾಲ್ರಿ ನಿಮಗೆ 16, 18, 60,000. ಬಟ್ ಇಟ್ ಇಸ್ MBBS, ಬಟ್ 10th ಬೇಸಿಸ್ ಮೇಲೆ ದ್ವಿತೀಯ PUC ಈ ರೀತಿಯನ್ನು ನೋಡಿಕೊಂಡು ಇದಕ್ಕೆ ಅಪ್ಲೈ ಮಾಡಿ. ಇದು ಕೂಡ ಆರಾಮ್ಸೆ ನಿಮಗೆ ಟೈಮ್ ಇದೆ, ಆರಾಮ್ಸೆ ಅಪ್ಲೈ ಮಾಡಿ. ಇದನ್ನು ಕೂಡ ನಾನು ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿರ್ತೇನೆ. ನೆಕ್ಸ್ಟ್ ಬಂದುಬಿಟ್ಟು ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಮುಖಾಂತರ ಮೇಂಟೈನರ್ ಪೋಸ್ಟ್ಗೆ 150 ಪೋಸ್ಟ್ಗಳು ನಿಮಗೆ ವೇಕೆನ್ಸಿ ಇದ್ದಾವೆ. ಸೊ ಇದಕ್ಕೆ ಅಪ್ಲೈ ಮಾಡಿ. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಪೇ ಸ್ಕೇಲ್ ಬಂದುಬಿಟ್ಟು 25,000 ಸ್ಟಾರ್ಟಿಂಗ್ಲಿಂದ ನಿಮಗೆ 59,000ವರೆಗೂ ಕೂಡ ನಿಮಗೆ ಸಿಗುತ್ತೆ. ಸೊ ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ 31 ಮೇ ಇದೆ. ಸೊ ಇದಕ್ಕೆ ಅಪ್ಲೈ ಮಾಡ್ಬೋದು ನೀವು. ಇನ್ನೊಂದೇನಪ್ಪ ಅಂದರೆ ಕೆಲವೊಂದು ಪ್ರೈವೇಟ್ ಕಂಪ್ನೀಸಲ್ಲಿ ಕೆಲವೊಂದು ವೇಕೆನ್ಸಿ ಇದ್ದಾವೆ. ಅದ್ರ ಬಗ್ಗೆ ಬೇಕಪ್ಪ ಅಂದರೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಪ್ರೈವೇಟಲ್ಲಿ ವರ್ಕ್ ಮಾಡ್ತೀನಿ ಅಂತ ಅಂದರೆ. ಓಕೆ, ಸೊ ಹನಿ ಸೇರಿದ್ರೆ ಹಲ್ಲ ಅಂತ ಏನು ಹೇಳ್ತೀವಲ್ಲ, ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಂದು ಗ್ರೂಪಲ್ಲಿ ಜಾಯ್ನ್ ಆಗೋಣ. ನಿಮ್ಮಲ್ಲಿ ಇರುವಂಥ ಯಾವುದೋ ಜಾಬ್ ನೋಟಿಫಿಕೇಶನ್ ಬಂತಪ್ಪ ಅಂದರೆ ಗೌರ್ಮೆಂಟ್ ಮುಖಾಂತರ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ನಮ್ಮ ಗ್ರೂಪಿಗೆ ಶೇರ್ ಮಾಡಿ. ಇಲ್ಲಪ್ಪ ನನಗೆ ಶೇರ್ ಮಾಡಿ. ಸೊ ನಾನು ಗ್ರೂಪಿಗೆ ಶೇರ್ ಮಾಡ್ತೀನಿ. ಸೊ ಒಟ್ಟಿನಲ್ಲಿ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಒಂದಾಗಿರಬೇಕು. ಯಾಕಂದರೆ ಜಾಬ್ ನೋಟಿಫಿಕೇಶನ್ ಅಂದಾಗ ನಮಗೇನಪ್ಪ ಅಂದರೆ ನಮ್ಮ ಚಾನಲ್ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಜಾಬ್ ಸಿಕ್ಕರೆ ಅದು ತುಂಬ ಖುಷಿ ಆಗುತ್ತೆ. ರೀಸೆಂಟ್ಲಿ ಪಾಸ್ಟ್ 5 ತಿಂಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಜಾಬ್ ಸಿಕ್ಕಿದ್ದಾವೆ. ಪ್ರೈವೇಟ್ ಆಸ್ ವೆಲ್ ಆಸ್ ಕೆಲವೊಂದು ಗೌರ್ಮೆಂಟ್ ಕೂಡ ಪಡೆದಿದ್ದಾರೆ. ಅವರಿಗೆ ಫಸ್ಟ್ ಆಫ್ ಆಲ್ ಬಹಳಷ್ಟು ಇನ್ನೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಅವರು. ಅದಕ್ಕೆ ನೀವು ಕೂಡ ಒಂದು ಎಷ್ಟಾಗ್ತದಷ್ಟೆಲ್ಲ ಕೂಡ ಒಗ್ಗಟ್ಟಾಗಿರೋಣ. ನಿಮಗೆ ಆದಷ್ಟು ಬೇಗನೆ ಒಂದು ಒಳ್ಳೆ ಜಾಬ್ ಸಿಗಲಿ ಅಂತ ಹಾರೈಸುತ್ತಾ ಮುಂದಿನ ದಿನದಲ್ಲಿ ತಪ್ಪದೆ ಸಿಗೋಣ. ಮತ್ತೆ FD SD ಬಗ್ಗೆ ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ಬೇಗನೆ ಬಿಡ್ತಾರೆ. ಯಾಕಂದರೆ ಸ್ವಲ್ಪ ಡಿಲೇ ಆಗಿದೆ, ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದಷ್ಟು ಬೇಗನೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮನ್ನು ಬಿಡ್ತಾರೆ KEA ಒಂದು ವೆಬ್ಸೈಟಲ್ಲಿ. KE ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ. ಈ ವರ್ಷ ನಿಮಗೆ KPSC ಮುಖಾಂತರ ನಿಮಗೆ ಅಪ್ಲಿಕೇಶನ್ ಕರೆದಿದ್ರು, ಬಟ್ ಈ ವರ್ಷ KEAದಲ್ಲಿ ನಿಮಗೆ ಕರೀತಾರೆ. ಸೊ ಹಾಗಾಗಿ ಎಕ್ಸಾಮಿನೇಷನ್ ಕೂಡ KEAದವರೇ ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ಟ್ರೈ ಮಾಡ್ತಾ ಇರಿ. ಡೋಂಟ್ ಲೂಸ್ ದ ಹೋಪ್. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಇಫ್ ಯು ಆರ್ ನಾಟ್ ಯೆಟ್ ಜಾಯಿನ್ ದ ವಾಟ್ಸ್ಆಪ್ ಗ್ರೂಪ್, ಲಿಂಕ್ ಇನ್ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು.